ಶ್ರೀಗುರುಭ್ಯೋ ನಮಃ. ಹರಿ ಓಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಮಂಗರಾಯೋ ವಿಜಯತೆ. ಆದ್ವಾನಿ ಎಂಬ ದೊಡ್ಡ ಕ್ಷೇತ್ರ ಇದು. ಮಂಗರಾಯ ಅಂತ ಇವರು ಹನುಮ ಭೀಮ ಮಧ್ವಾವತಾರದಲ್ಲಿ ಈ ಮಂಗರಾಯ ಇಲ್ಲಿ ಕೂತಿದ್ದಾರೆ. ವ್ಯಾಸರಾಜರಿಂದ ಪ್ರತಿಷ್ಠೆ ಮಾಡತಕ್ಕಂಥದ್ದು ಇದು. ಇದು 800 ವರ್ಷ ಇತಿಹಾಸ ಇದೆ ಈ ಮಂಗರಾಯನಿಗೆ. ಸರಿ. ಇಲ್ಲಿ ಬಂದ್ಬಿಟ್ಟು ರಾಯರು ಚಾತುರ್ಮಾಸ್ಯಕ್ಕೆ ಬಂದು ಹೋಗಿದ್ದು ಇತಿಹಾಸ ಇದೆ ಇಲ್ಲಿ. ಮತ್ತೆ ಇದು ಬಂದ್ಬಿಟ್ಟು ಉತ್ತರಾಭಿಮುಖದಲ್ಲಿ ಕೂತಿದ್ದಾನೆ ಮಂಗರಾಯ. ಇಲ್ಲಿ ಏನೇ ನಾವು ಪ್ರಾರ್ಥನೆ ಮಾಡಿದ್ರು ಕೂಡ ಎಲ್ಲಾ ರೀತಿಯಿಂದ ಫಲವನ್ನು ಕೊಡ್ತಕ್ಕಂಥ ಮಂಗರಾಯ ಅಂತ ಈತ. ಯಾದವಾಚಲ ಸಂಸ್ಥಾನಂ ವ್ಯಾಸರಾಜ ಪ್ರತಿಷ್ಠಿತಂ ಸಮಸ್ತ ಫಲದಾತಾರಂ ಮಂಗರಾಯ ಮಹಂಭಜೆ ಎಂಬುದಾಗಿ ಶ್ಲೋಕ. ಯಾದವಾಚಲ ಅಂತಂದ್ರೆ ಯಾದವಗಿರಿ ಅಂತ ಇದಕ್ಕೆ. ಆದವಾನಿ ಅಲ್ಲ, ಯಾದವಗಿರಿ ಎಂಬುದಾಗಿ ಈ ಊರು ಮೊದಲು ಯಾದವಾಚಲ ಅಂತ ಕರೀತಿದ್ರು. ಯಾದವಾಚಲ ಸಂಸ್ಥಾನಂ ವ್ಯಾಸರಾಜ ಪ್ರತಿಷ್ಠಿತಂ, ವ್ಯಾಸರಾಜರಿಂದ ಪ್ರತಿಷ್ಠೆ ಆದಂತಹ ಈ ಮಂಗರಾಯ ಹನುಮ ಭೀಮ ಮಧ್ವಾವತಾರ ಮಂಗರಾಯ ಅಂತಾರೆ. ಸಮಸ್ತ ಫಲದಾತಾರಂ, ಎಲ್ಲಾ ನಾವ್ ಏನ್ ಕೇಳ್ತೀವೋ ಎಲ್ಲಾ ಫಲಗಳನ್ನು ಕೊಡ್ತಕ್ಕಂಥ ಮಂಗರಾಯ. ಸಮಸ್ತ ಫಲದಾತಾರಂ ಮಂಗರಾಯ ಮಹಂಭಜೆ ಎಂಬುದಾಗಿ ಇದನ್ನ ಶ್ಲೋಕ. ಮಂಗರಾಯ ಅಂತ ಆತನ ಯಾವಾಗ ಎಲ್ಲಿ ಯಾವ ರೀತಿಯಿಂದನೂ ಸ್ಮರಣೆ ಮಾಡಿದ್ರು ಕೂಡ ಆತ ನಿಮ್ಮ ಮುಂದ ನಿಂತಿರ್ತಾನೆ ಎಂಬುದಾಗಿ ಇಲ್ಲಿ ಇತಿಹಾಸನೇ ಇದೆ. ಮತ್ತೆ ಇಲ್ಲಿ ಎಲ್ಲಾ ದಾಸವರಣ್ಯರು ಇಲ್ಲಿ ಬಂದೋಗಿದ್ದಾರೆ, ಅದೊಂದು ಇತಿಹಾಸ ಇದೆ. ಮತ್ತೆ ಇಲ್ಲಿ ವಿಜಯದಾಸರು ಗೋಪಾಲದಾಸರಿಗೆ ಅಂಕಿತ ಕೊಟ್ಟಿದ್ದು ಸ್ಥಳ ಇದು. ಅಂಕಿತ ಕೊಟ್ಟದ್ದು ಇಲ್ಲೇ. ಅಂಕಿತ ಕೊಟ್ಟಿದ್ದು ಸ್ಥಳ ಇದು. ಹಾಗೆ ಬಹಳ ದೊಡ್ಡ ಕ್ಷೇತ್ರ ಇದು. ಒಂದು ದೊಡ್ಡ ಯಾದವಾಚಲ, ಒಂದು ದೊಡ್ಡ ಕ್ಷೇತ್ರ. ಆದ್ವಾನಿ ಎಂಬುದಾಗಿ ಇವಾಗ ಕರೀತಾರೆ, ಅವಾಗ ಯಾದವಾಚಲ ಅಂತ ಕರಿತಿದ್ರು. ದೊಡ್ಡ ಏನಂದ್ರೆ ಪವಿತ್ರವಾದ ಸ್ಥಳ. ಇಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಜ್ಞಾನವರೇಣ್ಯರು ಎಲ್ಲರೂ ಇಲ್ಲಿ ಬಂದೋಗಿದ್ದಾರೆ. ತುಂಬಾ ದೊಡ್ಡ ಸ್ಥಳ ಇದು. ಇಲ್ಲಿ ನಾವು ಏನೇ ಪ್ರಾರ್ಥನೆ ಮಾಡಿದ್ರು ಕೂಡ ಸಕ್ಸಸ್ಫುಲ್. ಈ ಊರಿನ ಜನ ಎಲ್ಲ ಮಂಗರಾಯನ್ನ ಬಹಳ ನಂಬಿದ್ದಾರೆ. ಇಲ್ಲಿ ಆಗುವಂತ ಕಾರ್ಯಕ್ರಮ ಪ್ರತಿ ವರ್ಷ ಕಾರ್ಯಕ್ರಮ ಎಲ್ಲಾ ರೀತಿಯಿಂದನೂ ಮಠದ ಒಂದು ಆಡಳಿತದಲ್ಲಿ ನಡ್ಕೊಂಡು ಹೋಗ್ತದೆ. ಹನುಮದ್ ವ್ರತ ದಿನ ನಾವು 5 ದಿನ 6 ದಿನ ಆಚರಣೆ ಮಾಡ್ತೀವಿ. ಹನುಮದ್ ವ್ರತ ದಿನ ಹೋಮಾದಿಗಳು, ಮಧ್ವನವಮಿ, ಮಧ್ವಾಚಾರ್ಯರು ಇಲ್ಲೇ ಇದ್ದಲ್ಲ, ಮಧ್ವನವಮಿ, ಹನುಮದ್ ವ್ರತ, ಮತ್ತೆ ರಾಮನವಮಿ ಎಂಬುದಾಗಿ ಎಲ್ಲಾ ರೀತಿಯಿಂದನೂ ನಡ್ಕೊಂಡು ಹೋಗ್ತೀವಿ. ಮತ್ತೆ ರಾಯರು ಇಲ್ಲಿದ್ದಾರೆ, ಹಂಗಾಗಿ ನಾವು ರಾಯರ ಆರಾಧನೆ, ರಾಯರ ಒಂದು ಏನು ಕಾರ್ಯಕ್ರಮಗಳು, ಎಲ್ಲಾ ಕಾರ್ಯಕ್ರಮಗಳು, ಮೊನ್ನೆ ಹುಟ್ಟಿದಬ್ಬ ಆಯ್ತು, ರಾಯರ ಒಂದು ವರ್ಧಂತಿ ಆಯ್ತು, ಹಂಗಾಗಿ ಎಲ್ಲಾ ರೀತಿಯಿಂದನೂ ಕಾರ್ಯಕ್ರಮ ನಡ್ಕೊಂಡು ಹೋಗ್ತದೆ. ಮತ್ತೆ ಶನಿವಾರ, ಗುರುವಾರ ಪಲ್ಲಕ್ಕಿ, ರಥೋತ್ಸವ ಎಲ್ಲಾ ರೀತಿಯಿಂದನೂ ಇಲ್ಲಿ ಆಗ್ತಕ್ಕಂಥದ್ದು. ಮತ್ತೆ ಬಂದವರಿಗೆ ಪ್ರಸಾದ ವಿತರಣೆ ಎಲ್ಲಾನು ನಡೀತದೆ ಇಲ್ಲಿ. ಈಗ ಬೆಂಗಳೂರಿಂದ ಊರಿಂದ ಬರೋಂಥವ್ರಿಗೆ ಆದೋನಿ ರೈಲ್ವೆ ಸ್ಟೇಷನ್ ಇಳ್ಕೋಬಹುದು, ಬಸ್ ಸ್ಟ್ಯಾಂಡ್ ಇಳಿದು ಅವ್ರ ಮಂಗರಾಯ ದೇವಸ್ಥಾನ ಅಂದ್ರೆ ಒಂದು ಆಟೋ ಮೂಲಕ ಅವ್ರು ಬರೋದಕ್ಕೆ ಅವಕಾಶ ಇದೆ. ದೂರದಿಂದ ಬರೋಂಥವ್ರಿಗೆ ಬಹಳ ಅನುಕೂಲ ಇದೆ. ಅವರಿಗೆ ಪ್ರಸಾದ ವ್ಯವಸ್ಥೆ ಎಲ್ಲಾನು ಮಾಡ್ತೀವಿ ನಾವು. ಈ ಕಡೆ ಬಾಂಬೆಯಿಂದ ಹಿಡ್ಕೊಂಡು ಆ ಕಡೆ ಬೆಂಗಳೂರಿಂದ ಆದೋನಿ ರೈಲ್ವೆ ಸ್ಟೇಷನ್ ಇರೋದ್ರಿಂದ ಬರೋರಿಗೆ ಭಾರಿ ಅನುಕೂಲ ಇದೆ. ಬಹಳ ದೊಡ್ಡ ಕ್ಷೇತ್ರ ಇದೆ. ವಿಜಯದಾಸರು ನೀವು ಹೇಳಿದಂಗೆ ವಿಜಯರಾಯರು ಗೋಪಾಲದಾಸರಿಗೆ ಅಂಕಿತ ಕೊಟ್ಟಂತ ಜಾಗ ಅಂದ್ಮೇಲೆ ಪ್ರತಿಯೊಬ್ಬ ಭಕ್ತ ಇಲ್ಲಿ ಬಂದು ಹರಿವಾಯು ಗುರುಗಳ ಅನುಗ್ರಹ ಪಡಿಲೇಬೇಕು. ಅವ್ರ ಅನುಗ್ರಹ ಮಾಡೇ ಮಾಡ್ತಾರೆ. ಇಲ್ಲಿ ಅಂತ ಶಕ್ತಿ ಇಲ್ಲಿ ಈ ಊರಲ್ಲಿ ಮಂಗರಾಯ ಎಂದು ಅಷ್ಟು ದೊಡ್ಡ ಪವಾಡ ಇದೆ. ಇಲ್ಲಿ ಮಕ್ಕಳಾಗಲಾರ್ದವರಿಗೆ ಮಕ್ಕಳ ಸಂತಾನ ಕೊಡ್ತಕ್ಕಂಥ ಎಲ್ಲಾ ರೀತಿಯಿಂದನು, ಮದುವೆ ಆಗ್ಲಾರ್ದವರಿಗೆ ಮದುವೆ ಆಗಿದೆ, ತುಂಬಾ ಕಷ್ಟದಿಂದ ಬಂದವರು ಈತನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋದವರು ದೊಡ್ಡ ಶ್ರೀಮಂತರಾಗಿದ್ದಾರೆ. ಬಹಳ ದೊಡ್ಡ ಪವಾಡ ಇದೆ ಇಲ್ಲಿ. ಹಂಗಾಗಿ ಈತನ ಯಾರು ಭಕ್ತಿಯಿಂದ ಮಂಗರಾಯ ಅಂತ ಪ್ರಾರ್ಥನೆ ಮಾಡಿ ಹೋಗ್ತಾರೋ ಅವರಿಗೆ
ಯಾವುದೇ ರೀತಿಯಿಂದನೂ ಕಷ್ಟ ಇರ್ಲಾರ್ದಂಗ ಆತ ಹಿಂದೆ ನಿಂತು ಆತ ಕಾಪಾಡ್ತಾನೆ. ಇಲ್ಲಿ ಆದ್ವನಿ ಜನ ಎಲ್ಲರೂ ಬಂದು ದಿನಾ ಪ್ರದಕ್ಷಿಣೆಗಳು, ನಮಸ್ಕಾರಾದಿಗಳು, ಅವರ ಪಾದೋದಕ, ತೀರ್ಥ ಎಲ್ಲ ತಗೊಂಡು ಹೋಗ್ತಾರೆ ಇಲ್ಲಿ ಬಂದು ಭಕ್ತಾದಿಗಳು. ಇಲ್ಲಿ ಬೆಳಗ್ಗೆ ವಿಶೇಷ ಇರೋದು ಹನುಮ, ಭೀಮ, ಮಧ್ವ ಮೂರು ಅವತಾರಗಳ ಒಂದು ಸಂಕೇತ ಮೂರ್ತಿಯಲ್ಲಿ ನಮ್ಗೆ ಕಾಣಿಸ್ತಾ. ಹೌದು ಹೌದು ಹೌದು. ಬಹಳ ವಿಭಿನ್ನವಾದಂತ ವಿಶೇಷವಾದಂತ ಹನುಮಂತ ದೇವರ ಒಂದು ವಿಗ್ರಹ ಇದು. ಹೌದು ಹೌದು. ನಾವು ಬೇರೆ ಕಡೆ ನೋಡೋದಕ್ಕಿಂತ ಬಹಳ ವಿಭಿನ್ನವಾಗಿ ಕಾಣಿಸ್ತಾ ಇದೆ. ಅದನ್ನ ಮೂಲ ವಿರಾಟ್ ನಿಮಗೆ ತೋರಿಸ್ತೀನಿ ನಾನು, ಆ ಫೋಟೋ ನಿಮಗೆ ಕೊಡ್ತೀನಿ. ಅದು ನೋಡಿದ್ರೆ ಇನ್ನ ನೀವು ಅದನ್ನ ಅಂದ್ರೆ ರೋಮಗಳು ಎದ್ ನಿಂದಿರ್ತವೆ, ಆ ತರ ಅದು ಕಾಣಿಸುತ್ತೆ ನಿಮ್ಗೆ. ಮೂಲ ವಿರಾಟ್ ನೀವು ನೋಡ್ಬೇಕು, ನಾನು ನಿಮ್ಗೆ ತೋರಿಸ್ತೀನಿ, ನಿಮ್ಗೆ ಆ ಫೋಟೋನು ಕೊಡ್ತೀನಿ. ಮಂಗರಾಯನ ಸ್ತೋತ್ರ ಅಂತ ಇದೆ. ಹೌದು ಹೌದು. ಸ್ತೋತ್ರ ಅಂದ್ಕೊಂಡ್ರೆ ಅವ್ರಿಗೆ ಬಹಳ ಎಲ್ಲರಿಗೂ ಭಕ್ತರಿಗೆ ಅದು ಹೌದು ಬಹಳ ಅನುಕೂಲ ಆಗುತ್ತೆ ಈ ಸ್ತೋತ್ರ. ಹೌದು ಹೌದು. ಮಂಗರಾಯ ಸ್ತೋತ್ರಂ ಅಂತಿದೆ, ಮಂಗರಾಯ ಮಂಗಳಾಷ್ಟಕಂ ಅಂತಿದೆ. ಹೌದು, ಇದೇ ಸ್ತೋತ್ರ ಹೇಳಿ ನಾವು ಮಂಗರಾಯನಿಗೆ ಪ್ರದಕ್ಷಿಣಾದಿಗಳು ಮತ್ತೆ ಪಲ್ಲಕ್ಕಿಯಲ್ಲಿ ಎಲ್ಲ ಶನಿವಾರ ಪಲ್ಲಕ್ಕಿ ರಥೋತ್ಸವ ಎಲ್ಲಾ ರೀತಿಯಿಂದನೂ ಆಗ್ತದೆ ದಿನ. ಇದು ಆದೋನಿ ಬಸ್ ಸ್ಟ್ಯಾಂಡ್ ಅಥವಾ ರೈಲ್ವೆ ಸ್ಟೇಷನ್ ಇಂದ ಕೇವಲ 2-3 ಕಿಲೋಮೀಟರ್, 2 ಕಿಲೋಮೀಟರ್ 2.5 ಕಿಲೋಮೀಟರ್ ಆಗಬಹುದು. ಬಸ್ ಸ್ಟ್ಯಾಂಡ್ ಅಥವಾ ಸ್ಟೇಷನ್ ಇಂದ ಆಟೋ ವ್ಯವಸ್ಥೆ ಇದೆ. ಆಟೋ ಎಲ್ಲಿ ಇಳ್ಕೊಂಡ್ರು ಆಟೋ ವ್ಯವಸ್ಥೆ ಇದೆ. ಇಲ್ಲಿಂದ ಬೆಂಗಳೂರಿಗೆ ಹೋಗೋ ಬಸ್, ಕಾರಲ್ಲಿ ಹೋಗೋವ್ರಿಗೆ ಕೂಡ ಬೈಪಾಸ್ ಇಂದ ಒಳಗಡೆ ಬಂದ್ಬಿಟ್ರೆ ಅಲ್ಲಿಂದ 2 ಕಿಲೋಮೀಟರ್ ಕರೆಕ್ಟ್ ಆಗಿ. ಬಹಳ ಜನರಿಗೆ ಇಂಥ ದೊಡ್ಡ ಕ್ಷೇತ್ರದ ಪರಿಚಯ ಇರ್ಲಿಕ್ಕಿಲ್ಲ. ಈ ಒಂದು ತತ್ವವಾದ ಅಂತ ಒಂದು ಯೂಟ್ಯೂಬ್ ವಾಹಿನಿಯ ಮೂಲಕ ಎಲ್ಲ ಅಸಂಖ್ಯಾತ ಭಕ್ತರಿಗೆ ಮಂಗರಾಯ ದೇವಸ್ಥಾನದ ಒಂದು ಬಹಳ ಪುರಾತನ ಚರಿತ್ರೆ, ಹರಿವಾಯು ಗುರುಗಳ ಒಂದು ಮಹಿಮೆ, ಈ ಕ್ಷೇತ್ರಕ್ಕೆ ಬಂದಂತ ಹರಿದಾಸರು ಇಲ್ಲಿ ಬಂದು ಹೋಗಿ ತಮ್ಮ ತಪ ಧ್ಯಾನ ಎಲ್ಲವನ್ನು ಮಾಡಿದ್ದಾರೆ ಅಂತಂದ್ರೆ ಕೀರ್ತನೆಗಳು, ಎಲ್ಲಾ ಕೀರ್ತನೆಗಳು ಬಂದು ಇಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ. ದಾಸವರೇಣ್ಯರೆಲ್ಲರೂ ಇಲ್ಲಿ ಮಂಟಪದಲ್ಲಿ ನೀವು ತೋರ್ಸಕ್ಕಂತ ಎಲ್ಲಾ ಮಂಟಪ, ನೀವೇನು ಇವಾಗ ತೋರಿಸ್ತೀರಿ ಯೂಟ್ಯೂಬ್ ಚಾನಲ್ ಅಲ್ಲಿ, ಎಲ್ಲಾ ಮಂಟಪಗಳು ದಾಸವರೇಣ್ಯರು ಇಲ್ಲಿ ಇದ್ದೋಗಿರ್ತಕ್ಕಂತ ಇದೆಲ್ಲ ಸ್ಥಳ ಇದು. ಮೊದಲನೇದಾಗಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರೋದು. ಹೌದು ಹೌದು. ಹರಿದಾಸರು ಎಲ್ಲರೂ ಬಂದು ಇಲ್ಲಿ ತಮ್ಮ ಭಕ್ತಿಯನ್ನ ಇಲ್ಲಿ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಬಹಳ ದೊಡ್ಡ ವಿಶೇಷ ಕ್ಷೇತ್ರ ಇದು ಮಂಗರಾಯ ದೇವಸ್ಥಾನ. ಆಚಾರ್ಯ ತಮ್ಮ ಒಂದು ಮಾತಿನ ಮೂಲಕ ಎಲ್ಲ ಭಕ್ತರಿಗೆ ಈ ಕ್ಷೇತ್ರದ ಬಗ್ಗೆ ಪರಿಚಯ ಆಯ್ತು. ತಮಗೆ ಅನಂತ ಧನ್ಯವಾದಗಳನ್ನ ಯೂಟ್ಯೂಬ್ ವಾಹಿನಿ ಮೂಲಕ ಆಗ್ಲಿ. ಎಲ್ಲರಿಗೂ ಮಂಗರಾಯನ ಆಶೀರ್ವಾದ ಸದಾ, ಹನುಮ ಭೀಮ ಮಧ್ವಾವತಾರದಲ್ಲಿ ಇರ್ತಕ್ಕಂಥ ಮಂಗರಾಯನ ಆಶೀರ್ವಾದ ಸದಾ ಎಲ್ಲರಿಗೂ ಇರಲಿ ಅಂತ ನಾವು ಒಂದು ಪ್ರಾರ್ಥನೆ ಮಾಡ್ತೀವಿ. ಧನ್ಯವಾದ ಆಚಾರ್ಯ. ತತ್ವವಾದ ಯೂಟ್ಯೂಬ್ ವಾಹಿನಿಯ ಮೂಲಕ ಮಂಗರಾಯನ ದೇವಸ್ಥಾನ ಆದೋನಿ ಕ್ಷೇತ್ರದಲ್ಲಿ ಇರುವಂತಹ ಈ ಕ್ಷೇತ್ರ, ಇದರ ಪರಿಚಯ ತಾವಿಗೆ ಮಾಡ್ಕೊಂಡಿದ್ದೀರಿ ವೀಕ್ಷಕರು. ಸೊ ತಮ್ಮ ಹಾಗೇನೆ ಅಸಂಖ್ಯಾತ ಭಕ್ತರಿಗೂ ಕೂಡ ಈ ಒಂದು ಕ್ಷೇತ್ರದ ಒಂದು ಪರಿಚಯ ಮಾಡಿಸಿ ಅಂತ ಹೇಳ್ತಾ, ಅವರೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ದೇವರ ಆಶೀರ್ವಾದವನ್ನು ಪಡೀಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ. ಮಂಗರಾಯೋ ವಿಜಯತೆ. ಮಂಗರಾಯೋ ವಿಜಯತೆ. ಇಲ್ಲಿ ಚಾತುರ್ಮಾಸ್ಯದಲ್ಲಿ ರಾಯರು ಬಂದಿದಾರಂತ ಹೇಳಿದ್ದೀನಿ. ಇಲ್ಲಿ ಏನಂದ್ರೆ ನಾವು ತಿಳ್ಕೊಬೇಕಾಗಿದ್ದಂಥದ್ದು, ರಾಯರು ಎಲ್ಲಾ ದಾಸವರೇಣ್ಯರು ಇಲ್ಲಿ ಬಂದೋಗಿದ್ದಾರೆ. ಎರಡನೇದ್ದು. ಮೂರನೇದ್ದು ಏನಂತಂದ್ರೆ ಹನುಮ ಭೀಮ ಮಧ್ವ 3 ಅವತಾರಗಳು ಇಲ್ಲಿದೆ. ಹಂಗಾಗಿ ಇಲ್ಲಿ ಎಲ್ಲರದು ಈ ದಾಸರದು ಮತ್ತೆ ರಾಯರದು ಮತ್ತೆ ದೇವ್ರದ್ದು ಎಲ್ಲಾ ಅನುಗ್ರಹನು ಎಟ್ ಎ ಟೈಮ್ ನಮ್ಗೆ ಇಲ್ಲಿ ಆಗೋಗುತ್ತೆ. ಇಲ್ಲಿ ಬಂದ್ರೆ ನಮ್ಗೆ ಎಲ್ಲಾ ರೀತಿಯಿಂದನೂ ದಾಸರ ಆಶೀರ್ವಾದ ಮತ್ತೆ ರಾಯರ ಆಶೀರ್ವಾದ, ಈ ಭಗವಂತನ ಆಶೀರ್ವಾದ ಕೂಡ ಎಟ್ ಎ ಟೈಮ್ ಅಲ್ಲಿ ನಮಗೆ ಇಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ಬೋದು. ಇದೇ ಜಾಗದಲ್ಲಿ ವಿಜಯದಾಸರು ಗೋಪಾಲದಾಸರಿಗೆ ಅಂಕಿತ ಕೊಟ್ಟಿದ್ದು ಸ್ಥಳ ಇದು. ಈ ಗಿಡದ ತೆಳಗಡೆನೆ ಕೊಟ್ಟಿದ್ದಾರೆ.